ಇವತ್ತು ನಾವು ಸಿದ್ದಾಪುರ ಏತ ನೀರಾವರಿ ವಿಷಯವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. 2019ರಲ್ಲಿ DPR ಆಗಿ 2022ರಲ್ಲಿ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದಂಥ ಒಂದು ಸಿದ್ದಾಪುರ ಏತ ನೀರಾವರಿಯನ್ನು ಈ ಭಾಗದ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಅವರು ಯಾವುದೋ ಒಂದು ರಾಜಕೀಯ ಅಥವಾ ಅವರ ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಮುಖ್ಯಮಂತ್ರಿಯವರಿಗೆ ಪತ್ರವನ್ನು ಬರೆಯುವ ಮುಖಾಂತರ ಆ ಏತ ನೀರಾವರಿಗೆ ಎಲ್ಲಿಂದ ನೀರನ್ನು ತೆಗಿಬೇಕೆನ್ನೋ ಜಾಗವನ್ನ ಬದಲಾಯಿಸಬೇಕೆನ್ನುವಂಥ ಪತ್ರವನ್ನು ಮುಖ್ಯಮಂತ್ರಿಯವರಿಗೆ ಬರೆದು ಇವತ್ತು ಕಾಮಗಾರಿಯನ್ನ ಸ್ಥಗಿತಗೊಳಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಹೇಗಾದರೂ ಮಾಡಿ ಆ ಯೋಜನೆಯನ್ನು ನಿಲ್ಲಿಸಿ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕೆ ಪಾದಯಾತ್ರೆ ಎನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು 3 ಮತ್ತು 4ನೇ ತಾರೀಕಿಗೆ ಕಲ್ಲೂರಿನಿಂದ ಪಾದಯಾತ್ರೆ ಮಾಡ್ತೇನೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ಇದು ಇವರ ರೈತ ಪರವಾದ ಪಾದಯಾತ್ರೆ ಅಲ್ಲ. ಗೋಪಾಲ್ ಪೂಜಾರಿ ಅವರ ಡ್ಯಾಮೇಜ್ ಕಂಟ್ರೋಲ್ ಯಾತ್ರೆಯನ್ನ 3 ಮತ್ತು 4ನೇ ತಾರೀಕಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಇಚ್ಛೆಪಡ್ತೇನೆ. ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ಪಂಚಾಯತ್ನ ಚುನಾವಣೆಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಗೋಪಾಲ್ ಪೂಜಾರಿ ಅವರಿಗೆ ಇವತ್ತು ಅವ್ರದ್ದೇ ಸರ್ಕಾರ ಇರುವ ಸಂದರ್ಭದಲ್ಲಿ ಅವರಿಗೆ ಜನಪರ ಕಾಳಜಿ ಇದ್ರೆ ಅವ್ರು ಖಂಡಿತ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಈ ಭಾಗದ ರೈತರಿಗೆ ಅನುಕೂಲ ಆಗಲಿಕ್ಕೆ ಬಲದಂಡ ಯೋಜನೆಗೆ ಬೇಕಾದಂತ ಹಣವನ್ನು ಬಿಡುಗಡೆಗೊಳಿಸಲಿಕ್ಕೆ ಶ್ರಮಿಸಬೇಕಿತ್ತು. ಅದನ್ನು ಬಿಟ್ಟುಕೊಂಡು ಅವರಿವತ್ತು ಪಾದಯಾತ್ರೆಯನ್ನು ಮಾಡುವುದರ ಮುಖಾಂತರ ಯಾವುದೇ ಒಂದು ಕೆಲಸಕ್ಕೆ ಅವ್ರದ್ದು ಸಹಕಾರ ಸಿಗ್ತಾ ಇಲ್ಲ. ಅವರ ಮಾತಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ಕಾರ್ಕಳದಲ್ಲಿ ಮುಖ್ಯಮಂತ್ರಿಯವರ ಹತ್ರ ನಾನು ಹೇಳಿದ್ದೇನೆ ಪಾದಯಾತ್ರೆಯನ್ನು ಮಾಡ್ತೇನೆ ಎನ್ನೋ ಮಾತನ್ನು ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ ಪಾದಯಾತ್ರೆಯನ್ನ ಮಾಡುವುದರ ಉದ್ದೇಶ ಖಂಡಿತ ಈ ಯೋಜನೆಗೆ ಹಣವನ್ನ ಬಿಡುಗಡೆಗೊಳಿಸುವುದಲ್ಲ. ಅವ್ರು ಬಹುಶಃ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಮುಖ್ಯಮಂತ್ರಿ ಇರುತ್ತೆ, ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ತೇನೆ ಅಂತ ಹೇಳೋ ಮಾತನ್ನು ಹೇಳಬೇಕು. ಇವತ್ತು ಸೌಕೂರು ಮತ್ತು ಗುಂಡೂರು 2 ಏತ ನೀರಾವರಿ ಆವಾಗಲೇ ಮೊದಲೇ ಪ್ರಾರಂಭ ಆಗಿದೆ. ಅಂತ ಏತ ನೀರಾವರಿಗೆ ಕಳೆದ ಮೊನ್ನೆ ಸೀಸನ್ನಲ್ಲಿ ಸಮ್ಮರ್ ಸೀಸನ್ನಲ್ಲಿ ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡಿರುವ ಕಾರಣಕ್ಕೆ ಅಲ್ಲಿ ಮೆಸ್ಕಾಂ ಕಟ್ ಮಾಡಿ ಹೋಗಿದ್ದಾರೆ. ಗೋಪಾಲ್ ಪೂಜಾರಿ ಆ ಸಂದರ್ಭದಲ್ಲಿ ಯಾವುದೇ ಒಂದು ಹೇಳಿಕೆಯನ್ನು ಕೊಡಲಿಲ್ಲ, ಯಾವುದೇ ಒಂದು ಮಾತಾಡಲಿಲ್ಲ. ಆದರೆ ಇವತ್ತು ಮಾತ್ರ ಈ ಸಿದ್ದಾಪುರ ಏತ ನೀರಾವರಿಯನ್ನ ನಿಲ್ಲಿಸೋದಕ್ಕೋಸ್ಕರವಾಗಿ ಇನ್ನೊಂದಿಷ್ಟು ಭಾಗದ ರೈತರನ್ನ ಎತ್ತಿಕಟ್ಟುವ ಸಲುವಾಗಿ ರೈತರನ್ನ ಒಬ್ಬರ ಮೇಲೆ ಒಬ್ಬರು ಎತ್ತಿಕಟ್ಟುವ ಕೆಲಸವನ್ನು ಮಾಡೋದಕ್ಕೋಸ್ಕರ ಪಾದಯಾತ್ರೆ ನೆಪದಲ್ಲಿ ಇವತ್ತು ಹೊರಟಿದ್ದಾರೆ ಅವರು. ಸಿದ್ದಾಪುರ ಏತ ನೀರಾವರಿ ಆ ವಿಷಯವಾಗಿ ಸನ್ಮಾನ್ಯ ನಮ್ಮ ಮಾಜಿ ಸಭಾಪತಿಗಳಾದ ಪ್ರತಾಪ್ ಶೆಟ್ಟರ ನೇತೃತ್ವದಲ್ಲಿ ಸಿದ್ದಾಪುರದಲ್ಲಿ ಸಭೆಯನ್ನು ಕರೆದಿದ್ದಾರೆ, ಬೃಹತ್ ರೈತರ ಸಭೆಯನ್ನು ಕರೆದಿದ್ದಾರೆ. ಅವರು ಕೂಡ ಗೋಪಾಲ್ ಪೂಜಾರಿ ಅವರಿಗೆ ಈ ಉದ್ದೇಶ ತಪ್ಪು ನಮ್ಮ ಮಾತನ್ನು ಹೇಳಿದ್ದಾರೆ. ಗೋಪಾಲ್ ಪೂಜಾರಿ ಅವರು ಪ್ರತಾಪ್ ಶೆಟ್ಟಿ ಅವರಲ್ಲಿ ಮಾತನಾಡುವುದಾಗಿ ಹೇಳಿದ್ದಾರೆ ಹೊರತು ಇದುವರೆಗೆ ಯಾವ್ದಾದ್ರು ಮಾತನಾಡಿದ್ರೆ ಅದರ ಫಲಶ್ರುತಿ ಏನಾಯ್ತು ಅಂತ ನಮಗೆ ಸ್ಪಷ್ಟಪಡಿಸಬೇಕು, ಜನರಿಗೆ ಗೊತ್ತಾಗಬೇಕು. ಅವ್ರು ಎಲ್ಲೂ ನನಗೆ ಗೊತ್ತಿದ್ದಾಗೆ ಅವ್ರ ಜೊತೆ ಮಾತನಾಡುದಿಲ್ಲ. ಬೈಂದೂರು ಆ ಸಂದರ್ಭದಲ್ಲಿ ಏನಾಗಿದೆ, ಇವರು ತೊಂದರೆ ಕೊಟ್ಟಾಗ ಬೈಂದೂರು ನಾವು ಮಂಡಲದ ರೈತ ಮೋರ್ಚಾ ವತಿಯಿಂದ ಸುಮಾರು 500 ಜನ ರೈತರ ಜೊತೆಯಲ್ಲಿ ನಾವು ಸಿದ್ದಾಪುರ ವಾರಾಯಿ ಇಲಾಖೆಗೆ ಹೋಗಿ ಅಧಿಕಾರಿಗಳ ಜೊತೆ ಮಾತಾಡಿದ್ದೇವೆ. ಖಂಡಿತ ಈ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಈ ಯೋಜನೆಯನ್ನ ಮುಗಿಸಿಕೊಡ್ಬೇಕಂತ. ಅಲ್ಲಿನ ಇಂಜಿನಿಯರ್ಸ್ ಹೇಳಿದ್ದಾರೆ, ಯಾವುದೇ ಒತ್ತಾಯ ಇದ್ರೂ ಕೂಡ ನಮಗೇನು ಸಮಸ್ಯೆ ಇಲ್ಲ, ಯೋಜನೆ ಸರ್ಕಾರದ ಆದೇಶದಂತೆ ನಾವು ಯಾವ ರೀತಿ DPR ಮಾಡಿದ್ದೇವೆ ಅದೇ ರೀತಿ ನಾವು ಯೋಜನೆಯನ್ನ ಮುಗಿಸಿಕೊಡ್ತೇವೆ ಅಂತ ಇರುವಂತ ಕೆಲಸವನ್ನ ಆ ದಿವಸ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ನಂತರ ಇವರು ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವುದರ ಜೊತೆಯಲ್ಲಿ ಇವತ್ತು ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಬೈಂದೂರು ಮಂಡಲದ BJP ರೈತ ಮೋರ್ಚಾ ಕಡೆಯಿಂದ ಆ ಭಾಗದ ರೈತರನ್ನ ಆ ಸ್ಥಳಕ್ಕೆ ಹೋಡಿಯಬ್ಬೆ ಡ್ಯಾಮ್ನ ಭಾಗಕ್ಕೆ ಕರೆದುಕೊಂಡು ಹೋಗಿ ಸತ್ಯ ದರ್ಶನವನ್ನು ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದೇವೆ. ರೈತರು ಅದನ್ನ ಅರ್ಥ ಮಾಡಿಕೊಳ್ಬೇಕು, ಯಾವ ಭಾಗಕ್ಕೆ ನೀರು ಹೋಗ್ಬೇಕು, ಎಲ್ಲಿಂದ ನೀರು ಹೋಗ್ಬೇಕು ಅನ್ನೋಂಥದ್ದು. ಗೋಪಾಲ್ ಪೂಜಾರಿ ಅವರು ಹೇಳಿದ ಹಾಗೆ ಕೆಳಭಾಗದಲ್ಲಿ ಏನಾದರೂ ಜಾಗದಲ್ಲಿ ಮಾಡಿ ನೀರನ್ನು ಎತ್ತಿದ್ರೆ ಡ್ಯಾಮ್ ಅಲ್ಲಿ ನೀರು ಬಿಟ್ಟರೆ ಮಾತ್ರ ನೀರು ಬರ್ತದೆ. ನೀರನ್ನ ಬಿಡದಿರುವ ಸಂದರ್ಭದಲ್ಲಿ ನೀರು ಬರುವುದಿಲ್ಲ. ಆ ಸಂದರ್ಭದಲ್ಲಿ ಕೂತ್ಕೊಂಡು ಇಲ್ಲಿ ಮೋಟರ್ ಆನ್ ಮಾಡಬೇಕಾಗ್ತದೆ. ಖಂಡಿತ ಈ ಯೋಜನೆ ಫಲಶ್ರುತಿ ಕೊಡುವುದಿಲ್ಲ. ಅವರು ಇವತ್ತು ತಜ್ಞರ ಸಮಿತಿಯನ್ನು ಸಹ ಹೇಳಿದ್ದಾರೆ, ಸರ್ಕಾರ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ತಜ್ಞರ ಸಮಿತಿ ಕೂಡ ನಮ್ಮ ಪರವಾಗಿ ಬರ್ಬೋದು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೇನೆ ಇವತ್ತು. ಹಾಗೆ ಕೊನೆಯದಾಗಿ ನಾನು ಗೋಪಾಲ್ ಒಂದು ವಿನಂತಿ, ಈ ಸಂದರ್ಭದಲ್ಲಿ ಯಾವುದೇ ಚುನಾವಣೆ ಬರಬೇಕಾದ್ರೆ ಚುನಾವಣೆಯಲ್ಲಿ ಭಾಗವಹಿಸುವವರು ಈ ಭಾಗದವರು ಅವರು ಪಾದಯಾತ್ರೆಯನ್ನು ಮಾಡ್ಕೊಳ್ಳಿ, ಯಾವ್ದಾದ್ರು ಯಾತ್ರೆಯನ್ನು ಮಾಡ್ಕೊಳ್ಳಿ. ನೀವು ಖಂಡಿತ
ಬಲದಂಡ ಯೋಜನೆಗೆ ಇವತ್ತು ನಮ್ಮ ಶಾಸಕರು ಸರ್ಕಾರ ಮಟ್ಟದಲ್ಲಿ ಅನುದಾನವನ್ನು ಹೊಂದಿಸಿಕೊಳ್ಳಲಿಕ್ಕೆ ಏನು ಶ್ರಮಿಸ್ತಿದ್ದಾರೆ ಅದಕ್ಕೆ ಪೂರಕವಾಗಿ ನೀವು ಇರಬೇಕೆ ಹೊರತು ನೀವು ಇಲ್ಲಿ ಗೊಂದಲನ ಸೃಷ್ಟಿ ಮಾಡಿ ಅದನ್ನು ಸರ್ಕಾರದಲ್ಲಿ ತೆಗೆದುಕೊಂಡು ಹೋಗಿ ಮತ್ತೆ ಅದನ್ನ ನಾಶ ಮಾಡುವಂತ ಕೆಲಸವನ್ನು ಮಾಡಬಾರ್ದು ಅನ್ನೋಂಥ ಒತ್ತಾಯನ ನಿಮ್ಗೆ ಮಾಡ್ತಾ ಇದ್ದೇನೆ ನಾನು. 2023ರಲ್ಲಿ ಗುರುರಾಜ್ ಗಂಟಿಯವರು ಶಾಸಕರ ನಂತರ ಹೊಸರಲ್ಲಿ ವಾರಾಯಿ ಕಚೇರಿಗೆ ಸುಮಾರು 1,000 ರೈತ ಜೊತೆಯಲ್ಲಿ ಹೋಗಿ ಅಲ್ಲಿನ ಅಧಿಕಾರಿಗಳು ಇಂಜಿನಿಯರ್ಸ್ ಅನ್ನ ಕರೆದು ಬಲದಂಡ ಯೋಜನೆಗೆ ಏನೇನು ಕೆಲಸ ಆಗ್ಬೇಕೆನ್ನುವುದನ್ನ ಸಾರ್ವಜನಿಕರ ಎದುರು ವಿಸ್ತಾರವಾಗಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಬಲದಂಡ ಯೋಜನೆ ಬೇಕಾದಂತ DPR ರೆಡಿ ಆಗಿದೆ, ಎಲ್ಲ ಆಗಿದೆ, ಅನುದಾನದ ಒಂದು ಲಭ್ಯ ಇದ್ರೆ ಕಾಮಗಾರಿ ಶುರು ಮಾಡುವುದೇನಂತ ಮಾತನ್ನು ಹೇಳಿದಾಗೆ ಈಗ ಬಲದಂಡ ಯೋಜನೆಗೆ ಇರುವಂತದ್ದು ಅವರು DPR ಇರುವಂತದ್ದು ಶಂಕರ ನಾರಾಯಣ, ಅಂಪಾರ್ ಮತ್ತು ಕಾವನಾಡಿ ಭಾಗ. ನಮ್ಮ ಶಾಸಕರಾದ ಗುರುರಾಜ್ ಗಂಟೆಯವರು ಹೇಳುವಂತದ್ದು ಶಿರೂರಿನವರೆಗೂ ಕೂಡ ಆ ಯೋಜನೆ ತೆಗೆದುಕೊಂಡು ಹೋಗಬಹುದು. ಅದರಲ್ಲಿ ನೀರಿದೆ, ಸುಮಾರು ಆ ಡ್ಯಾಮ್ನಲ್ಲಿ 31 TMC ನೀರಿರುವಂತ ಮಾಣಿ ಡ್ಯಾಮ್, ಅದರಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗುದಿಲ್ಲ. ಗೋಪಾಲ್ ಪೂಜಾರಿ ಅವರು ಶಾಸಕರಾಗಿದ್ದಾಗ 5 ವರ್ಷ ಶಾಸಕರಾಗಿದ್ದಾಗ ಕೂಡ ಆ ಡ್ಯಾಮಿನ ಬಗ್ಗೆ ಬಲದಂಡೆ ಬಗ್ಗೆ ಒಂದೇ ಒಂದು ಚಕ್ರದ ಮಾತನ್ನು ಆಡ್ಲಿಲ್ಲ. ಇವತ್ತು ಶಾಸಕರು, ಇವತ್ತಿನ ಬೈಂದೂರಿನ ಶಾಸಕರು ಏನು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ತೊಂದರೆ ಕೊಡುವಂತ ಕೆಲಸ ಬಹುಶಃ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಅನಿಸ್ತದೆ ನನಗೆ. ಗೋಪಾಲ್ ಪೂಜಾರಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ನಾನು ಒಂದೇ ಬಾರಿ ಆ ಭಾಗದ ಶಾಸಕರಾಗಿದ್ದು, ಮೊದಲು ನಾನು ಶಾಸಕರಲ್ಲ, ಅದು ಕುಂದಾಪುರ ಭಾಗದಲ್ಲಿ ಇದ್ದಿತ್ತಂತ. ಮೊದಲು ಕುಂದಾಪುರ ಭಾಗದಲ್ಲಿ ಇದ್ರೂ ಕೂಡ ನಿಮಗೆ ಮುತುವರ್ಜಿ ಇದ್ದಿದ್ರೆ ಕುಂದಾಪುರ ಭಾಗದಿಂದ ಬೈಂದೂರು ಶಿರೂರಿನವರೆಗೆ ಆ ನೀರನ್ನ ಕೇಳುವಂತ ಹಕ್ಕು ನಿಮ್ಗೆ ಇದ್ದಿತ್ತು. ಉಡುಪಿ ಭಾಗದಲ್ಲಿ ಕುಂದಾಪುರದಲ್ಲಿ ಇರಲಿಲ್ಲ ಶಾಸಕರು. ಉಡುಪಿ ಶಾಸಕರು, ಕಾಪು ಶಾಸಕರು, ಬೆಳ್ತಂಗಡಿ ಶಾಸಕರು ಈ ಭಾಗದ ನೀರನ್ನ ಕೇಳಲಿಕ್ಕೆ ಅವರಿಗೆ ಮನಸ್ಸಿದೆ ಅಂತಾದ್ರೆ ಪಕ್ಕದ ಬೈಂದೂರಿನ ಶಾಸಕರು ನೀವು ಕೇಳಬಹುದಾಗಿತ್ತ? ಖಂಡಿತ ದಯವಿಟ್ಟು ಗೋಪಾಲ್ ಪೂಜಾರಿ ಅವರೇ, ನೀವು ಈ ಪಾದಯಾತ್ರೆ ಇನ್ನೇನೋ ಮಾಡಿ ರೈತರನ್ನ ದಾರಿ ತಪ್ಪಿಸಿ, ರೈತರ ಮೇಲೆ ರೈತರನ್ನ ಎತ್ತಿ ಕಟ್ಟಿ ಈ ಊರನ್ನ ಹಾಳು ಮಾಡುವಂಥದ್ದು, ರೈತರನ್ನ ನಾಶ ಮಾಡುವಂತ ಕೆಲಸಕ್ಕೆ ಕೈ ಹಾಕಬಾರಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ, ಖಂಡಿತ ಇದರಿಂದ ರೈತರ ಶಾಪಕೋಪಕ್ಕೆ ತುತ್ತಾಗ್ತೀರಿ. ದಯವಿಟ್ಟು ನೀವು ಸಾಧ್ಯ ಆದರೆ ಸಹಕಾರ ಕೊಡಿ ಅಂತ ವಿನಂತಿ ತಮ್ಮಲ್ಲಿ ಮಾಡ್ಕೊಳ್ತೇನೆ. ಈ ಮಾರ್ಚ್ 3 ಮತ್ತು 4ನೇ ತಾರೀಕಿನಿಂದ ಏನು ಗೋಪಾಲ್ ಪೂಜಾರಿ ಅವರು ಒಂದು ಬೃಹತ್ ಪಾದಯಾತ್ರೆಯನ್ನ ಅಂತ ಹೇಳಿ ಹಮ್ಮಿಕೊಂಡಿದ್ದಾರೆ, ಈ ಪಾದಯಾತ್ರೆಯನ್ನ ನಾವು ಡ್ಯಾಮೇಜ್ ಕಂಟ್ರೋಲ್ ಯಾತ್ರೆ ಎಂದು ಕರೆಯುತ್ತಿದ್ದೇವೆ. ಮತ್ತು ಈ ಡ್ಯಾಮೇಜ್ ಕಂಟ್ರೋಲ್ ಯಾತ್ರೆ ಯಾಕಾಗಿ ಡ್ಯಾಮೇಜ್ ಕಂಟ್ರೋಲ್ ಯಾತ್ರೆ ಅನ್ನೋದಕ್ಕೆ ಅದಕ್ಕೆ ಜಸ್ಟಿಫಿಕೇಶನ್ ಕೂಡ ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತೇವೆ. ಶ್ರೀಯುತ ಗೋಪಾಲ್ ಪೂಜಾರಿ ಅವರು 2023ರಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದ ಪ್ರತಿಯನ್ನು ಕೂಡ ನಿಮ್ಗೆ ನಾವು ಒದಗಿಸಲಿಕ್ಕೆ ರೆಡಿ ಇದ್ದೇವೆ. ಆ ಪತ್ರದಲ್ಲಿ ವರಾಯಿ ನದಿಯ ನೀರು ವ್ಯರ್ಥವಾಗಿ ಸಮುದ್ರ ಸೇರುವುದರಿಂದ ನದಿಯಲ್ಲಿ, ಇವು 2023ರಲ್ಲಿ ಬರೆದ ಪತ್ರ, ನದಿಯಲ್ಲಿ ಸಿದ್ದಾಪುರ ಏತ ನೀರಾವರಿಯ ಪಂಪ್ ಹೌಸ್ ಅನ್ನ ಪ್ರಾರಂಭಿಸಬೇಕು ಅಂತ ಹೇಳಿ 2023ರಲ್ಲಿ ಒಂದು ಪತ್ರ ಬರೀತಾರೆ. ನಾನು ಇದ್ರಲ್ಲಿ ಹೈಲೈಟ್ ಮಾಡಿದ್ದೇನೆ. ನಂತರ ಅದನ್ನ ನೆನಪು ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಅವ್ರ ಪತ್ರಿಕಾಗೋಷ್ಠಿಯಲ್ಲಿ. 2025ರಲ್ಲಿ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ತದ್ವಿರುದ್ಧವಾಗಿ ವರಾಯಿ ನದಿ ಒಣಗುತ್ತಿದೆ, ಜಲಚರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಸಂಕುಲಗಳಿಗೆ ಕಂಟಕವಾಗುತ್ತಿದೆ, ನದಿ ಪಾತ್ರದ ದೇಗುಲಗಳಿಗೂ ನೀರಿನ ಕೊರತೆಯಾಗುವ ಆತಂಕ ಕಾಡುತ್ತಿದೆ, ವರಾಯಿ ನದಿಯ ತಟದಲ್ಲಿ ಉದ್ಭವಲಿಂಗ ರೂಪದಲ್ಲಿ ನೆಲೆಸಿದ್ದ ಸಾವಿರಾರು ವರ್ಷ ಇತಿಹಾಸ ಇರುವ ಪುರಾಣ ಕ್ಷೇತ್ರಗಳು ಇವೆ, ತೀರ್ಥ ಪ್ರೋಕ್ಷಣೆಗಳು ನೀರಿನ ಸಮಸ್ಯೆ ಆಗ್ತಾ ಇದೆ, ಆದ್ದರಿಂದ ನದಿಗೆ ನೀರು ಬಿಡಬೇಕು. ಆದ್ರಿಂದ ನದಿಗೆ ನೀರು ಬಿಟ್ಟು ನದಿಯಿಂದ ಅಂದ್ರೆ 600 ಮೀಟರ್ ಕೆಳಗಡೆಯಿಂದ ಪಂಪ್ ಹೌಸ್ ಮಾಡಿ ಸಿದ್ದಾಪುರ ಏತ ನೀರಾವರಿಗೆ ಹೊಳೆಶಂಕರ ನಾರಾಯಣ ಡ್ಯಾಮಿನ ಬದಲಾಗಿ, ಒಳಗಡೆ ಮೇಲ್ಭಾಗದಲ್ಲಿ ಬದಲಾಗಿ ಕೆಳಭಾಗದಿಂದ ನೀರನ್ನು ಎತ್ತಬೇಕು ಅಂತೇಳಿ 2025ರಲ್ಲಿ ಪತ್ರ ಬರೀತಾರೆ. ಸೊ ಈ ಕಾಮಗಾರಿಗಳು ಮೇ 2025ರಲ್ಲಿ ಅಗ್ರಿಮೆಂಟ್ ಆಗಿ ಪ್ರಾರಂಭವಾಗಿ ಇದೆಲ್ಲ ಒಂದು ಹಂತಕ್ಕೆ ಬಂದು, ಈ ಕಾಮಗಾರಿಗಳು ಈ ಗೋಪಾಲ್ ಪೂಜಾರಿ ಅವರು ಬರೆದ ಪತ್ರಗಳೆಲ್ಲ ಜನರಿಗೆಲ್ಲ ಸಿಕ್ಕಿ ಇದು ವಿಚಾರಗಳು ಡೈವರ್ಟ್ ಆಗ್ತಾ ಇದೆ, ಅಂದ್ರೆ ನಾನು ಮಾಡಿರುವ ವಿಚಾರಗಳು ಜನರಿಗೆ ತಲುಪಿದೆ ಅಂತ ಗೊತ್ತಾದಾಗ ಹೆಚ್ಚು ಕಡಿಮೆ 29 ಇರಬೇಕು, ಡಿಸೆಂಬರ್ 29, 2025ರಲ್ಲಿ ಅವರು ಒಂದು ಪತ್ರಿಕಾಗೋಷ್ಠಿ ಕರೀತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರು ಕೇಳಿರುವ ಪ್ರಶ್ನೆಗೆ, ಯಾರು ನಿಮ್ಮ ಜೊತೆ ಇದ್ದವರು ಅಥವಾ ನಿಮ್ಮ ಬಗ್ಗೆ ಸಿದ್ದಾಪುರ ಏತ ನೀರಾವರಿ ವ್ಯಾಪ್ತಿಯಲ್ಲಿ ರೈತರು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿದ್ರೆ, ನಾನು ಚಿಲ್ಲರೆಗಳಿಗೆ ಉತ್ತರ ಕೊಡುವುದಿಲ್ಲ, ನಂದೇನಿದ್ರು ಸರ್ಕಾರದ ಮಟ್ಟ, ನನ್ನ ಲೆವೆಲ್ಲೇ ಬೇರೆ ಎನ್ನುವಂತ ಒಂದು ಉತ್ತರವನ್ನು ನಾನು ಸರ್ಕಾರದ ಮಟ್ಟದಲ್ಲಿ ಆಪರೇಟ್ ಮಾಡ್ತೇನೆ, ಅದು ನನ್ಗೆ ಹೇಗೆ ಮಾಡ್ಬೇಕೆಂತ ಗೊತ್ತು ಎನ್ನುವಂತ ಉಡಾಫೆ ರೀತಿಯ ಉತ್ತರವನ್ನ 2025ರಲ್ಲಿ ನೀಡ್ತಾರೆ. ಅದರ ನಂತರ ಸಿದ್ದಾಪುರದಲ್ಲಿ, ಅದರ ನಂತರ 15ನೇ ತಾರೀಕು 15/1/2026 ಆ ದಿನ ರಜಾ ದಿನ, ಇವರೆಷ್ಟು ಪ್ರಬಲರಂದ್ರೆ 15/1/2021 ರಜಾ ದಿನದಂದು ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು ಅಂತ ಆದೇಶ ಮಾಡಿಸುವಷ್ಟು ಸಫಲರು ರಜಾ ದಿನದಂದು.
ರಜಾ ದಿನದಂದು 15ರಂದು ಆದೇಶ ಆಗ್ತದೆ. ಅದರ ಉದ್ದೇಶವಾಗಿ ಸ್ಥಗಿತಗೊಂಡಿದ್ದರ ವಿರುದ್ಧವಾಗಿ ಸಿದ್ದಾಪುರದಲ್ಲಿ ಸಿದ್ದಾಪುರ ಏತ ನೀರಾವರಿ ವ್ಯಾಪ್ತಿಯ ರೈತರು ಮತ್ತು ಉಡುಪಿ ಜಿಲ್ಲಾ ರೈತ ಸಂಘದ ನೇತೃತ್ವದಲ್ಲಿ ಪ್ರತಾಪ್ ಚಂದ್ರ ಶೆಟ್ಟರು ಹಾಗೂ ನಮ್ಮ ಶಾಸಕರಾಗಿರ್ತಕ್ಕಂಥ ಗುರುರಾಜ್ ಗಂಟಿಹೊಳಿ ಅವರ ಉಪಸ್ಥಿತಿಯಲ್ಲಿ ರೈತರ ಒಂದು ಬೃಹತ್ ಜನಾಗ್ರಹ ಸಭೆ ನಡೀತದೆ. ಕಾಮಗಾರಿಯನ್ನು ಕೂಡಲೇ ಸ್ಟಾರ್ಟ್ ಮಾಡಬೇಕು ಮತ್ತು ಆ ದಿನದಂದು ಎಲ್ಲಾ ನಾಯಕರು ಕೂಡ ಯಾಕೆ ಇದು ಮೇಲಾಗಬೇಕು, ಯಾಕೆ ಕೆಳಗಾದ್ರೆ ಏನ್ ಸಮಸ್ಯೆ, ಮೇಲಾದ್ರೆ ಏನ್ ಸಮಸ್ಯೆ ಇಲ್ಲ, ಆಲ್ರೆಡಿ ಅರಣ್ಯ ಇಲಾಖೆಯಿಂದ ನಿರಾಪೇಕ್ಷ ಪತ್ರ ಇರುವಂತ ಪ್ರದೇಶ ಕರ್ನಾಟಕ ನೀರಾವರಿ ನಿಗಮಕ್ಕೆ, ಕೆಳಗೆ 600 ಮೀಟರ್ ಕೆಳಗೆ ಅದು ವನ್ಯಜೀವಿ ವಿಭಾಗಕ್ಕೆ ಸೇರಿರುವ ಪ್ರದೇಶ. ಆದ್ರಿಂದ ಅಲ್ಲಿ ಯಾವ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಬರೆದಿರುವ ಪತ್ರದಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಅದು ವನ್ಯಜೀವಿ ವಿಭಾಗಕ್ಕೆ ಸೇರಿದ ಪ್ರದೇಶ. ಅದಲ್ಲದೆ ಅಲ್ಲಿ ನಾವು ಪಂಪ್ ಹೌಸ್ ಮಾಡಬೇಕಾದ್ರೆ ಪುನಃ ಒಂದು ಚೆಕ್ ಡ್ಯಾಮ್ ಮಾಡಬೇಕಾಗತ್ತೆ, ನಮ್ಗೆ ಹೆಚ್ಚುವರಿಯಾಗಿ 100 ಕೋಟಿಗೂ ಮಿಕ್ಕಿ ಆರ್ಥಿಕ ಹೊರೆ ಆಗ್ತದೆ ಸರ್ಕಾರಕ್ಕೆ ಅನ್ನುವಂಥದ್ದನ್ನ ಅವ್ರು ಮೆನ್ಷನ್ ಮಾಡಿದ. ಆದ್ರೆ ಅವರ ಮಟ್ಟದಲ್ಲಿ ಅವರ ಅಧಿಕಾರ ಅಂದ್ರೆ ದುರುಪಯೋಗವನ್ನ ಮಾಡಿಕೊಂಡು ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿ ತಾಂತ್ರಿಕವಾದ ವರದಿಯನ್ನ ನೀಡಬೇಕು ಎನ್ನುವಂತ ಒಂದು ತಾಂತ್ರಿಕ ವರದಿಯನ್ನು ನೀಡುವಂತೆ ಒಂದು ಕಮಿಟಿಯನ್ನ ಮಾಡ್ತಾರೆ. ನಾವು ಅವತ್ತು ಕೂಡ ಪ್ರಶ್ನೆ ಮಾಡಿದ್ದೇವೆ, ಇಂಥ ದೊಡ್ಡ ಒಂದು 200 ಕೋಟಿ ರೂಪಾಯಿ ಯೋಜನೆಯನ್ನ ಕೈಗೆತ್ತಿಕೊಳ್ಳುವಾಗ ಯಾವುದೇ ಸರ್ಕಾರವಾಗಿರಬಹುದು ತಾಂತ್ರಿಕ ಟಿಪ್ಪಣಿಗಳನ್ನ ಪಡೆಯದೆ, ತಾಂತ್ರಿಕವಾಗಿ ಇಲಾಖೆಯ ಅಭಿಪ್ರಾಯ ಪಡೆಯದೆ, ಟೆಕ್ನಿಕಲ್ ಕಮಿಟಿಯ ರಿಪೋರ್ಟ್ ಪಡೆಯದೆ ಯಾವುದೇ ಯೋಜನೆಗಳನ್ನು ಪ್ರಾರಂಭ ಮಾಡ್ತಾರ? ಇಲ್ಲ. 200 ಕೋಟಿ ಸಣ್ಣ ಪುಟ್ಟ ಏನೋ ಒಂದು ಕಂಪೌಂಡ್ ಅಲ್ಲೋ ಫುಟ್ ಬ್ರಿಡ್ಜ್ ಅಲ್ಲ, 200 ಕೋಟಿ ರೂಪಾಯಿಯಿಂದ ಎಷ್ಟು 4-5 ಗ್ರಾಮಕ್ಕೆ ನೀರು ಹೋಗುವಂತ ಒಂದು ಯೋಜನೆಗೆ ಎಲ್ಲಾ ರೀತಿಯ ಟೆಕ್ನಿಕಲ್ ಕಮಿಟಿಯ ರಿಪೋರ್ಟ್ ಇದ್ದು ಕೂಡ ಪ್ರಾರಂಭಿಸಿದಂತ ಒಂದು ಯೋಜನೆ. ಇವರು ಬೇರೆ ಅಡ್ಡದಾರಿಯ ಮೂಲಕ ಪುನಃ ಒಂದು ಕಮಿಟಿ ಮಾಡಿ ಆ ಕಮಿಟಿ ಮೂಲಕ ರಿಪೋರ್ಟ್ ತೆಗೆದುಕೊಳ್ಳುವಂತ ಒಂದು ಪ್ಲಾನ್ ಮೇಲೆ ಎಲ್ಲವನ್ನ ಮಾಡ್ತಾರೆ. ಕಮಿಟಿ ಫಾರ್ಮ್ ಆಗುತ್ತೆ. 5 ಜನರ ಸದಸ್ಯರನ್ನ ರಿಟೈರ್ಡ್ ಇಂಜಿನಿಯರ್ಸ್, ಸಿಟ್ಟಿಂಗ್ ಚೀಫ್ ಇಂಜಿನಿಯರ್, ಸಿಟ್ಟಿಂಗ್ SC, ಸಿಟ್ಟಿಂಗ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೆಲ್ಲರದ್ದು ಒಂದು 5 ಜನರ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಕಮಿಟಿಯನ್ನ ಫಾರ್ಮ್ ಮಾಡಿ ಇನ್ನೇನು ಕಮಿಟಿ ರಿಪೋರ್ಟ್ ಬರಬೇಕು 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಹೇಳಿ ಸರ್ಕಾರದಿಂದ ಆದೇಶ ಆಗಿರುತ್ತೆ. 14ನೇ ದಿನಕ್ಕೆ ಮತ್ತೆ ಆದೇಶ ಆಗುತ್ತೆ. ಮತ್ತಿಬ್ಬರು ಲೆಕ್ಚರರ್ಸ್ NIT ಲೆಕ್ಚರ್ಸ್ ಆ ಕಮಿಟಿಗೆ ಸೇರಿಸಬೇಕು ಮತ್ತು ನಿಗದಿತ ಅವಧಿಯೇ ಇಲ್ಲದೆ ವರದಿಯನ್ನು ಸಲ್ಲಿಸಬೇಕಂತೇಳಿ ಮುಂಚೆ 15 ದಿವಸಕ್ಕೆ ಅಂತೇಳಿ ಹೇಳಿ ಕೊಟ್ಟಿರ್ತಾರೆ. ನಂತರ ನಿಗದಿತ ಅವಧಿಯೇ ಇಲ್ಲ, ವರದಿಯನ್ನು ಸಲ್ಲಿಸಬೇಕಂತೇಳಿ ಹೇಳಿ ಒಂದು ಕಮಿಟಿ ಆಗುತ್ತೆ. ಇರ್ಲಿ, ನಾವು ಯಾವುದೇ ತಾಂತ್ರಿಕವಾಗಿ ನಾನು ಅಥವಾ ಅವ್ರು ಯಾರು ಕೂಡ ತಾಂತ್ರಿಕವಾಗಿ ನಾವೇ ಯಾರು ಹೇಳಿದ್ದು ಕೂಡ ನಿಲ್ಲುವುದಿಲ್ಲ. ನಾವೆಲ್ಲ ರಾಜಕಾರಣಿಗಳಿರ್ಬೋದು ಅಥವಾ ರೈತರು ಇರ್ಬೋದು, ನಾವು ಹೇಳಿದ್ದು ಯಾವುದು ಕೂಡ ನಿಲ್ಲುವುದಿಲ್ಲ. ತಾಂತ್ರಿಕ ಕಮಿಟಿ ಏನ ವರದಿಯನ್ನು ಕೊಡ್ತದೆ ಅದೇ ಫೈನಲ್ ಆಗುವಂಥದ್ದು. ಆಯ್ತು, ಸರಿ. ನಾವು 21 ಸಮೀಕ್ಷೆ ಮಾಡಿದ ಬೆನ್ನಲ್ಲೇ ಇವರು ಒಂದಿಷ್ಟು ಏನ್ ಮಾಡ್ಬೇಕು, ಇದಕ್ಕೆ ಏನಾದ್ರೂ ಒಂದು ಆಗ್ಬೇಕಲ್ಲ ಪರಿಹಾರ ಅಂತ ಹೇಳಿ ಏನ್ ಸಿದ್ದಾಪುರ ಏತ ನೀರಾವರಿಗೆ ನಾವೇನು ಬಳಸ್ತಿರುವಂತದ್ದು 66 ಕ್ಯೂಸೆಕ್ಸ್ ನೀತಿ ಇಲಾಖೆ ಮಾಹಿತಿ ಪ್ರಕಾರ, ಇದು ಯಾರು ನಾವ್ಯಾರು ಹೇಳ್ತಾ ಇರೋದಲ್ಲ, ಇಲಾಖೆ ಹೇಳ್ತಿರೋ ಮಾಹಿತಿ. ಅಯ್ಯೋ 66 ಕ್ಯೂಸೆಕ್ಸ್ ನೀರು ಹೊಳೆಶಂಕರನಾರಾಯಣ ಡ್ಯಾಮ್ ಇಂದ ತೆಗೆದಲ್ಲಿ ವಾರಾಯಿ ನದಿಯೇ ಬರ್ಡ್ ಆಗ್ತದೆ ಅಂತ ಹೇಳಿ ನದಿ ಪಾತ್ರದಲ್ಲಿ ಏನ್ ಪಂಪ್ ಸೆಟ್ಗಳು ಇಟ್ಕೊಂಡಿದ್ದಾರೆ ಆ ರೈತರನ್ನೆಲ್ಲ ಎತ್ತಿ ಕಟ್ಟಿ ಮತ್ತು ಅವರ ಹೆಸರಿನಲ್ಲಿ ನದಿ ಉಳಿಸಿ, ವಾರಾಯಿ ಕೆಳಗಿಳಿಸಿ ನದಿ ಉಳಿಸಿ ಅನ್ನೇನು ಹೇಳಿ ಕಂಡ್ಲೂರಿನಲ್ಲಿ 25/1/2026 ಒಂದು ಸಮಾವೇಶ ಮಾಡ್ತಾರೆ. ಆ ಸಮಾವೇಶದಲ್ಲಿ ಗೋಪಾಲ್ ಪೂಜಾರ ಭಾಷಣ ಮಾಡ್ತಾರೆ, ನಾವು ಇದನ್ನು ತಡಿಬೇಕು, ತಡಿದೇ ಇದ್ರೆ ನಿಮ್ಮ ಪಂಪ್ ಸೆಟ್ಗಳಿಗೆ ನೀರು ಕಡಿಮೆ ಆಗ್ತದೆ, ಉಡುಪಿ ಕುಡಿಯೋ ನೀರಿಗೆ ಅಲ್ಲಿ ಶಂಕರನಾರಾಯಣ ಭರತ್ಕಲ್ನಲ್ಲಿ ರೆಡಿ ಆಗ್ತಾ ಇದೆ, ಕುಂದಾಪುರ ಕುಡಿಯೋ ನೀರಿಗೆ ಜಪ್ತಿಯಲ್ಲಿ ಇದೆ, ಅದೆಲ್ಲದಕ್ಕೂ ನೀರು ಕಡಿಮೆ ಆಗ್ತದೆ, ಆದ್ರಿಂದ ನದಿ ಉಳಿಯುವುದಿಲ್ಲ. ಇದರಿಂದ ಡ್ಯಾಮ್ ಇಂದ ನೀರು ಎತ್ತಿದ್ರೆ ಡ್ಯಾಮ್ ಇಂದ ನೀರು ಎತ್ತಲಿಕ್ಕಿಲ್ಲ ಎನ್ನುವಂತ ತುಂಬಾ ಸುಳ್ಳುಗಳನ್ನೆಲ್ಲ ಹೇಳ್ತಾರೆ. ಅದು ಡ್ಯಾಮ್ ಅಲ್ಲ, ಡೈವರ್ಷನ್ ವಿಯರ್ ಎನ್ನುವ ಸತ್ಯವನ್ನು ಎಲ್ಲೂ ಕೂಡ ಅವರು ಹೇಳಲಿಕ್ಕೆ ಹೋಗುದಿಲ್ಲ. ನಾವು ಆಡು ಭಾಷೆಯಲ್ಲಿ ಡ್ಯಾಮ್ ಅಂತೇವೆ ಅನ್ನೋ ಕಾರಣಕ್ಕೆ ಅವರು ಅದನ್ನ ಡ್ಯಾಮ್ ಅಂತಾರೆ. ಅದು ಈ ಮಾಣಿ ಡ್ಯಾಮಿಗೂ ಹೊಳೆಶಂಕರನಾರಾಯಣದಲ್ಲಿ ಇರುವ ಡೈವರ್ಷನ್ ನೀರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮಾಣಿ ಡ್ಯಾಮ್ ಬೇರೆ, ಸ್ಟೋರೇಜ್ ಡ್ಯಾಮ್. ಹೊಳೆಶಂಕರನಾರಾಯಣದಲ್ಲಿ ಇರುವ ಡೈವರ್ಷನ್ ನೀರಾವರಿಗಳಿಗೆ ಅಂತೇಳಿ 2004-2006 ನಿರ್ಮಿಸಿದಂತ ಒಂದು ಡ್ಯಾಮ್ ಆಗಿರೋದ್ರಿಂದ ಅದರಿಂದ ನೀರು ಎತ್ತಬಾರದು. ಅದರಿಂದನೇ ಈಗ ಎಡದಂಡೆ ಮತ್ತು ಬಲದಂಡೆಗಳಿಗೆ ನೀರು ಹೋಗ್ತಾ ಇರೋದು ಕೂಡ ಆ ಡ್ಯಾಮ್ ಇಂದಾನೆ ಡೈವರ್ಟ್ ಮಾಡಿ ಬಿಟ್ಟಿರೋ ಗ್ರಾವಿಟಿ ಮೇಲೆ ಹೋಗುವಂತದ್ದು. ಆಯ್ತು, ಅಲ್ಲಿ ಭಾಷಣ ಮಾಡ್ತಾರೆ, ಅದು ನದಿಯೇ ಒಣಗಿ ಹೋಗುವ ಸಾಧ್ಯತೆಗಳಿದೆ ಅಂತ. ಸೊ ಆಯ್ತು, ಒಂದು ವಿಚಾರವಾಗಿ ತಾರ್ಕಿಕವಾಗಿ ಚರ್ಚೆ, ತಾರ್ಕಿಕವಾಗಿ ಅದನ್ನು ನೋಡುವುದಾದ್ರೆ ಸರಿ ಇರ್ಬಹುದು ನೀರು ಎತ್ತಿದ್ರೆ ಅಂತ ಜನರ ಭಾವನೆ ಏನು ಇತ್ತು. ಆದ್ರೆ ನದಿ ಪಾತ್ರದಲ್ಲಿದ್ದವರಿಗೆ ಅದ್ರ ಸತ್ಯ ಗೊತ್ತಿತ್ತು. ವರಾಯಿ ಹೊಳೆಯಲ್ಲಿ ಎಷ್ಟು ನೀರು ಹರಿತದೆ ಅನ್ನುವಂಥ ನದಿ ಪಾತ್ರದವರಿಗೆ ಗೊತ್ತಿರ್ತದೆ. ಇವರು ವರಾಯಿ ನದಿ ಪಾತ್ರದಲ್ಲಿ ಇಲ್ಲ. ನಮ್ಮ ಮನೆ ಮೋಟರ್ ಶೆಡ್ ಇವತ್ತು ವರಾಯಿ ನದಿ ಪಾತ್ರದಲ್ಲಿದೆ, ನನ್ಗೆ ಗೊತ್ತು. ನಾನು ದಿನ ಮೋಟರ್ ಶೆಡ್ ಆನ್ ಮಾಡ್ಲಿಕ್ಕೆ ಹೋಗ್ತೇನಲ್ಲ, ಹೋಗುವಾಗ ನಂಗೆ ನದಿ ಹೊಳೆಯಲ್ಲಿ ನೀರು ಎಷ್ಟು ಒಂದೊಂದು ದಿವಸ ಮಳೆಗಾಲಕ್ಕಿಂತ ಜಾಸ್ತಿ ನೀರು ಹೋಗ್ತದೆ ಅಲ್ಲಿ ಪವರ್ ಜನರೇಷನ್ ನೀರು ಆನ್ ಮಾಡಿದಾಗ. ನಿಮ್ಗೆ ಗೊತ್ತಿರ್ಬೋದು, ನಿನ್ನೆ ಕೂಡ ಒಂದು ಮಹಿಳೆ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾಗ ನೀರು ಬಿಟ್ಟ ಕಾರಣ ಬಳ್ಕೊಂಡು ಸತ್ತೋಗಿದೆ. ಸೊ ಅಷ್ಟು ನೀರು ಹೋಗುವ ಕಾರಣ ಅದು ಅವ್ರಿಗೆ ಅಷ್ಟು ದೊಡ್ಡ ಸಕ್ಸಸ್ ಕೊಡ್ಲಿಲ್ಲ. ಅವರು
ಈ ಸಿದ್ದಾಪುರ ಏತ ನೀರಾವರಿಯನ್ನ ಮುಗಿಸುವ ಸಲುವಾಗಿ ನಾವು ನದಿ ಪಾತ್ರದವ್ರನ್ನೆಲ್ಲ ಎತ್ತಿ ಕಟ್ಟಿ ಏನಾದ್ರೂ ಒಂದು ಸಫಲರಾಗಬಹುದು ಅನ್ನೋ ಒಂದು ಕಾರಣಕ್ಕೆ ಈ ಪ್ರಯೋಗವನ್ನು ಮಾಡಿದ್ರು. ಅದರಲ್ಲಿ ಸಫಲರಾಗದ ಕಾರಣ ಈಗ ನಾಳೆ ಮಾರ್ಚ್ 3 ಮತ್ತು 4ಕ್ಕೆ ನಾವು ಬಲದಂಡೆ ಯೋಜನೆ ಆಗಬೇಕು. ಸಿದ್ದಾಪುರ ಏತ ನೀರಾವರಿ ವ್ಯಾಪ್ತಿಯಲ್ಲಿ ಬಿಟ್ಟು ಹೋಗಿರುವಂತದ್ದು ಅಂದ್ರೆ ಕೆಲವು ಪ್ರದೇಶಗಳಲ್ಲಿ ಅದರಲ್ಲಿ ನೀರು ಹೋಗ್ತಾ ಇಲ್ಲ. DPR ನಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದೆ, ಅದನ್ನು ನಾವು ಕೂಡ ಒಪ್ಕೊಂಡ್ರೆ ಮತ್ತು ಅದ್ರ ಬಗ್ಗೆ ನಮ್ಮ ವಿಚಾರವೂ ಕೂಡ ಸಿದ್ದಾಪುರ ಏತ ನೀರಾವರಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಅಲ್ಲಿ ನೀರು ಕೊಡ್ಬೇಕನ್ನೋ ಆಗ್ರಹ ನಮ್ದು ಕೂಡ ಇದೆ. ಆ ವಿಚಾರಗಳನ್ನ ಅಂದ್ರೆ ಈ ಮೊಸರಲ್ಲಿ ಕಲ್ಲು ಹುಡುಕೋದು ಅಂತಾರಲ್ಲ, ನೀರೆತ್ತಲಿಕ್ಕೆ ಬಿಡ್ತಾ ಇಲ್ಲ ಅವರು, ನೀರೆಲ್ಲಿ ಹೋಗುದಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಮತ್ತು 2022ರಲ್ಲಿ ಮುಗ್ದಿರುವಂತ ಸೌಕೂರು ಏತ ನೀರಾವರಿ ಯೋಜನೆ 2022ರಲ್ಲಿ ಮುಕ್ತಾಯಗೊಂಡು ನೀರನ್ನು ಹಾರಿಸಿದ್ದಾರೆ. ಆ ಸೌಕೂರು ಏತ ನೀರಾವರಿ ಯೋಜನೆಯಲ್ಲಿ 2022ರಲ್ಲಿ ಮುಗಿದ 4 ವರ್ಷದ ನಂತರ ಇವರಿಗೆ ಜ್ಞಾನೋದಯ ಆಗಿದೆ. ಅದರಲ್ಲಿ ಬಿಟ್ಟು ಹೋದ ಜಾಗಗಳಿಗೆ ನೀರು ಕೊಡ್ಬೇಕಂತ 4 ವರ್ಷ. ಈಗ ಸಿದ್ದಾಪುರ ಏತ ನೀರಾವರಿ ಯೋಜನೆ ಕಾರ್ಯಗತ ಆಗುವಂತ ಸಂದರ್ಭದಲ್ಲಿ ಸೌಕೂರು ಏತ ನೀರಾವರಿ ಯೋಜನೆಗೆ ಕೆಲವು ಸ್ಥಳಗಳು ಬಿಟ್ಟೋಗಿವೆ, ಅಲ್ಲಿಗೂ ನೀರು ಕೊಡ್ಬೇಕು. ಇಲ್ಲಿ ಬಲದಂಡೆ ಯೋಜನೆಗೆ ಯಾರದ್ದು ವಿರೋಧ ಇಲ್ಲ. ಸೌಕೂರು ಏತ ನೀರಾವರಿ ಯೋಜನೆಗೆ ಬಿಟ್ಟು ಹೋದ ಸ್ಥಳಗಳಲ್ಲಿ ನೀರು ಕೊಡ್ಲಿಕ್ಕೆ ನಮ್ಮ ವಿರೋಧ ಇಲ್ಲ, ಯಾರದ್ದು ವಿರೋಧ ಇಲ್ಲ. ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಮಾತ್ರ ಇರುವುದು ಡ್ಯಾಮ್ ಇಂದ ನೀರು ಎತ್ತಬಾರದು, ಕೆಳಗೆ ಹೊಳೆಯಿಂದ ನೀರು ಎತ್ತಬೇಕೆನ್ನುವಂತ ಉದ್ದೇಶ ಏನು? ಹಾಗಾದ್ರೆ ಇವರು 25/1/2026 ಕಂಡ್ಲೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಇವರೇ ನೀಡಿರುವ ಮಾಹಿತಿಯಂತೆ ನದಿ ಬರಡಾಗ್ತದೆ, ಜಲಚರಗಳಿಗೆ ನೀರಿಲ್ಲ ಅಂತ ಹೇಳಿದ್ದ ಗೋಪಾಲ್ ಪೂಜಾರಿ ಅವರು ಇವತ್ತು ನಾನು ಬಲದಂಡೆಗಾಗಿ ಪಾದಯಾತ್ರೆ ಮಾಡ್ತೇನೆ, ನಾನು ಬಲದಂಡೆಗೆ ನೀರು ಎಲ್ಲಿಂದ ಹೋಗ್ತದೆ? ಬಲದಂಡೆಗೆ ಪುನಃ ಅದೇ ಡ್ಯಾಮಿಂದ ನೀರು ಹೋಗುದು. ಇವರು 25/1/2026 ಕಂಡ್ಲೂರು ನಡೆದ ಸಮಾವೇಶದಲ್ಲಿ ಆಡಿದ ಮಾತುಗಳಿಗೆ ಬೆಲೆಯಲ್ಲಿ ಬಂತು. ಅಲ್ಲಿ ನಡೆದಿದ್ದ ಜನರಿಗೆ ಇವರು ಉತ್ತರ ಏನು ಇವಾಗ? ಮತ್ತೆ ಇನ್ನೊಂದು ಕ್ಲೈಮ್ ಮಾಡ್ತಾರ ಗೋಪಾಲ್ ಪೂಜಾರಿ. ಏನ್ ಕೇಳಿದ್ರೆ, ನಿನ್ನೆ ನೀವೆಲ್ಲ ನೋಡಿರ್ಬಹುದು ಪತ್ರಿಕಾಗೋಷ್ಠಿಯಲ್ಲಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರೋರು ಒಬ್ರು ಕ್ಲೈಮ್ ಮಾಡ್ತಾರೆ, ಮಂದರ್ತಿ ಆವರ್ಸಿಯಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಆಗಿದೆ, ಏತ ನೀರಾವರಿ ಆಗಿದೆ, ಅದನ್ನ ಗೋಪಾಲ್ ಪೂಜಾರಿ ಅವರು ಮಾಡಿಸ್ಕೊಂಡು ಬಂದದ್ದು ಅನ್ನುವಂಥದ್ದು ಒಂದು ಕ್ಲೈಮ್ ಅನ್ನ ಮಾಡ್ತಾರೆ 2018ರಲ್ಲಿ. ಸರಿ ಇರ್ಬೋದು, ನಾವು ಇಲ್ಲ ಅಂತ ವಾದ ಇಲ್ಲ. ತನ್ನ ಕ್ಷೇತ್ರದ ಹೊರಗಿನ ಕುಂದಾಪುರ ಕ್ಷೇತ್ರದಲ್ಲಿ ಯೋಜನೆಗಳನ್ನ ಮಂಜೂರಾತಿ ಮಾಡಿಸುವಂತ ಶಕ್ತಿ ಇರುವಂತ ಗೋಪಾಲ್ ಪೂಜಾರಿ ಅವರು ಇಲ್ಲಿವರೆಗೆ ಬಲದಂಡೆಯನ್ನು ಯಾಕೆ ಮುಟ್ಲಿಲ್ಲ? ಈ ಸಂದರ್ಭದಲ್ಲಿ ಯಾಕೆ ನೆನಪಾಯ್ತು ಅವರಿಗೆ? ಬಲದಂಡೆ ಯೋಜನೆ ನಿನ್ನೆ ಮೊನ್ನೆ ಅದ್ದ ಯೋಜನೆ, ವಾರಾಹಿ ಯೋಜನೆ ಪ್ರಾರಂಭವಾದಾಗಲಿಂದ ಬಲದಂಡೆ ಯೋಜನೆ ಇದೆ, ಮೂಲ ಯೋಜನೆ ಭಾಗ ಅದು. ಇಲ್ಲಿವರೆಗೆ ಆ ಬಗ್ಗೆ ನೆನಪೇ ಆಗದ ಗೋಪಾಲ ಪೂಜಾರಿ ಸಿದ್ದಾಪುರ ಏತ ನೀರಾವರಿ ವ್ಯಾಪ್ತಿಯಲ್ಲಿ ತಾನು ಕೊಟ್ಟ ಪತ್ರ ಬಹಿರಂಗ ಆಗಿ ಕೆಲಸ ಸ್ಥಗಿತಗೊಂಡಿದೆ ಎನ್ನುವುದು ಜನರಿಗೆ ಮನವರಿಕೆ ಆಗುತ್ತಿರುವಾಗ ಯಾರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇವರು ಈ ನಾಟಕಗಳನ್ನು ಆಡ್ತಾ ಇದ್ದಾರೆ ಅಂತ ನಮ್ಗೆ ತಿಳಿಸ್ಬೇಕು. ಮತ್ತೆ ನಿನ್ನೆ ವನ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ. ಅವರು ಬೆಳ್ತಂಗಡಿಗೆ ನೀರು ಹೋಗ್ತದೆ ಮತ್ತೆ ಬೇರೆ ಬೇರೆ ಪ್ಲಾನ್, ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವುದು. ಬೆಳ್ತಂಗಡಿಗೆ ನೀರು ಹೋಗ್ಲಿಕ್ಕೆ ಯಾವ ಯೋಜನೆ ಸಿದ್ಧವಾಗಿದೆ, ಯಾವ ಇಲಾಖೆಯ ಮೂಲಕ ಸರ್ಕಾರದ ಮುಂದೆ ಇದೆಯಾ ಅನ್ನೋದನ್ನು ಅವ್ರು ಸ್ಪಷ್ಟಪಡಿಸ್ಬೇಕು. ಗಾಡಿಯಲ್ಲಿ ಗುಂಡು ಹೊಡೆಯಲಿಕ್ಕೆ ಅವರು ಯಾರು ದಾರಿ ಮೇಲೆ ಹೋಗೋರಲ್ಲ. ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರೋ ಕಾರಣಕ್ಕೆ ಬೆಳ್ತಂಗಡಿಗೆ ನೀರು ಹೋಗ್ಲಿಕ್ಕೆ ಯಾವ ಇಲಾಖೆಯಿಂದ ಯಾವ ಯೋಜನೆ ಸಿದ್ಧವಾಗಿದೆ, ಅದರದ್ದು ವಿಸ್ತೃತ ಯೋಜನಾ ವರದಿ ಏನು ಅನ್ನುವಂಥದ್ದು ಕೂಡ ಅವ್ರು ನಮ್ಗೆ ತಿಳಿಸ್ಬೇಕು. ಹಾಗೆ ಇನ್ನು ಸ್ಪಷ್ಟೀಕರಣ ಕೊಡ್ತಾ ಗೋಪಾಲ್ ಪೂಜಾರಿ 2023ರಲ್ಲಿ ಪತ್ರ ಬರೆದಿದ್ದು, 2025ರಲ್ಲಿ ಪತ್ರ ಬರೆದಿದ್ದು, ಅವರು ನಿಲ್ಲಿಸ್ಲಿಕ್ಕೆ ಹೇಳಲಿಲ್ಲ. ಅಲ್ಲಿ ಭಾರಿ ನ್ಯೂನತೆಗಳಾಗಿವೆ. ಸಿದ್ದಾಪುರ ಏತ ನೀರಾವರಿ ಯೋಜನೆಯಲ್ಲಿ ಭಾರಿ ನ್ಯೂನತೆಗಳಾಗಿವೆ. ಅಲ್ಲಿ ತುಂಬಾ ಸ್ಥಳಗಳು, ಸಿದ್ದಾಪುರದಲ್ಲಿ 2 ವಾರ್ಡಿ ನೀರು ಬರ್ತದೆ, ಆಜ್ರಿಯಲ್ಲಿ ಎಡಭಾಗಕ್ಕೆ ನಿಲ್ತದೆ ಬರ್ತದೆ, ಬಲಭಾಗಕ್ಕೆ ನೀರು ಬರುವುದಿಲ್ಲ ಅಂತ. ಬರದಿದ್ರ ಬಗ್ಗೆ ನಾನು ವಾದ ಇಲ್ಲ, ಬರದೇ ಇರು ಕೆಲವು ಪ್ರದೇಶಗಳಿಗೆ ಬರುವುದಿಲ್ಲ ಸತ್ಯ, ಅದನ್ನು ಸರಿ ಮಾಡಿ ಕೊಡುವ ಅಂತ ಹೇಳಿ ಇಲಾಖಾ ಅಧಿಕಾರಿಗಳು ತಿಳಿಸಿದ್ದಾರೆ. ಇರ್ಲಿ, 2023ರಲ್ಲಿ ಗೋಪಾಲ್ ಪೂಜಾರಿಗೆ ಪಂಪ್ ಹೌಸ್ ಮೇಲಾಗ್ತದೆ ಅಂತ ಗೊತ್ತುಂಟು. ಅದೇ ಗೋಪಾಲ್ ಪೂಜಾರಿಗೆ 2023ರಲ್ಲಿ ಕೆಲವು ಸ್ಥಳಗಳಿಗೆ ನೀರು ಬರುವುದಿಲ್ಲ ಅಂತ ಗೊತ್ತಿಲ್ವಾ? ಅದೇ DPR ಅಲ್ವಾ? 2023 ಪತ್ರ ಬರೆಯುವಾಗ ಪಂಪ್ ಹೌಸ್ ಮೇಲ್ ಅಂತೇಳಿ ಹೇಳಿದ್ರೆ ರೆಡಿ ಆಗಿದೆ DPR ನಲ್ಲಿ ಅಂತ ಗೊತ್ತುಂಟು. ಇವರ ಪತ್ರದಲ್ಲಿ 2023 ಪತ್ರದಲ್ಲಾಗ್ಲಿ 2025 ಪತ್ರದಲ್ಲಾಗ್ಲಿ ಯಾವುದೇ ಪತ್ರದಲ್ಲಾದ್ರೂ ಬಲದಂಡೆ ಅಥವಾ ಸೌಕೂರು ಏತ ನೀರಾವರಿ ವ್ಯಾಪ್ತಿಯಲ್ಲಿ ರೈತರಿಗೆ ಬಿಟ್ಟು ಹೋದ ಜಾಗಗಳಿಗೆ ನೀರು ಕೊಡುವಂಥದ್ದು, ಅಥವಾ ಸಿದ್ದಾಪುರ ಏತ ನೀರಾವರಿ ವ್ಯಾಪ್ತಿಯ ರೈತರುಗಳಿಗೆ ಬಿಟ್ಟು ಹೋದ ಜಾಗಗಳನ್ನು ಸೇರಿಸಿಕೊಳ್ಬೇಕು, ಇದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನು ಅವ್ರು ನಮ್ಗೆ ತೋರಿಸಿಕೊಡ್ಬೇಕು. ಇವ್ರು ಪಂಪ್ ಹೌಸ್ ಕೆಳಗೆ ಮಾಡಿ ಅನ್ನೋದು ಒಂದನ್ನು ಬಿಟ್ಟು 2 ಪತ್ರದಲ್ಲಿ ಇವು 3 ವಿಚಾರಗಳು ಏನ್ ನಾಳೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇವರು, ಈ 3 ವಿಚಾರಗಳನ್ನ ಪ್ರಸ್ತಾಪನೆ ಮಾಡಿಲ್ಲ. ಇವ್ರಿಗೆ 2023ರಲ್ಲೇ ಗೊತ್ತಿತ್ತಲ್ಲ ಇವರಿಗೆ, DPR ನಲ್ಲಿ ಮೇಲೆ ಪಂಪ್ ಹೌಸ್ ಮೇಲಾಗ್ತದೆ, ಡ್ಯಾಮಿನ ಮೇಲಾಗ್ತದೆ, ಅದು ಗೊತ್ತಿತ್ತು. ಇದ್ರ ಉದ್ದೇಶ ಯಾರೋ ಒಬ್ಬ ಖಾಸಗಿ ವಿದ್ಯುತ್ ಉತ್ಪಾದಕರನ್ನ ಉಳಿಸ್ಲಿಕ್ಕೆ. ಇವ್ರಿಗೆ DPR ನೋಡಿ ಮಾಹಿತಿ ಅಲ್ಲ, ಅವ್ರು ಹೇಳಿದ್ರು ಅಯ್ಯೋ ಗೋಪಾಲ್ ಪೂಜಾರಿ ಸಮಸ್ಯೆ ಗೊತ್ತಿದ್ದಿದ್ರೆ ಇವರು ಸಿದ್ದಾಪುರ ಮತ್ತೆ ಆಜಿನ ರೈತರಿಗೆ ಅವತ್ತೇ ತೊಂದರೆ ಆಗ್ತದೆ, ಇಂಥ ಭಾಗಗಳಿಗೆ ನೀರಿಲ್ಲ ಅಂತ ಹೇಳಿ ಇವ್ರು ಅವತ್ತೇ ಪತ್ರ ಬರೀತಿರ್ಲಿಲ್ಲ ಮುಖ್ಯಮಂತ್ರಿ ಅವರಿಗೆ. ಇವತ್ತು ಈ ಬೀದಿ ನಾಟಕ ಮಾಡುವ ಅವಶ್ಯಕತೆ ಇತ್ತ?
ಒಮ್ಮೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳುದು, ಲಾಸ್ಟಿಗೆ ಒಂದು ಪಾದಯಾತ್ರೆ ಮಾಡ್ತೇನೆ ಅಂತ ಹೇಳಿ ಯಾರು ಯಾತ್ರೆ ಯಾವ ಹತ್ರ ಆಗ್ರಹ? ಸರ್ಕಾರದ ಏನಾದ್ರೂ ತುಂಬಾ ಗಲಿಬಿಲಿಗೊಂಡು ಬಹಳ ಗಲಿಬಿಲಿಗೊಂಡು ಪತ್ರ ಕೊಟ್ಟು ಜನರಿಗೆ ರೀಚ್ ಆಗಿರುವುದರಿಂದ, ಜನರು ಅದನ್ನ ತಿಳ್ಕೊಂಡಿದ್ದಾರೆ ಎನ್ನುವ ಒಂದು ವಿಚಾರ ಅವರಿಗೆ ಗಮನದಲ್ಲಿರುವುದರಿಂದ ಮೊದಲ ಪ್ರಯತ್ನವಾಗಿ ನದಿ ಭಾಗದವರನ್ನ ಎತ್ತಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಸಕ್ಸಸ್ ಆಗದ ಕಾರಣ ಈಗ ಬಲದಂಡೆ ಸೌಕೂರ್ನಲ್ಲಿ 2022ನಲ್ಲಿ ಮುಗಿದ ಸೌಕೂರ್ ಏಕತಾ ನೀರಾವರಿ ಈಗ ನೀರು ಕೊಡ್ಸ್ಲಿಕ್ಕೆ ಹೋಗಿದ್ದಾರೆ, ಹೊರಟಿದ್ದಾರೆ. 2023ರ DPR ಆದಾಗ ಪಂಪ್ ಹೌಸ್ ಮೇಲಾಗ್ತದಂತೆ ಗೊತ್ತಿದ್ದ ಗೋಪಾಲ್ ಪೂಜಾರಿ ಯಾವುದೇ ಪ್ರಸ್ತಾಪವನ್ನು ಮಾಡದೆ ಈಗ ಬಿಟ್ಟ ಸ್ಥಳಗಳಿಗೆ ನೀರು ಕೊಡಿಸ್ತಾರಂತ. ಈ ಬೀದಿ ನಾಟಕಗಳನ್ನ ಬಿಟ್ಟು ನನ್ನಿಂದ ತಪ್ಪಾಗಿದೆ, ನಾನು ತಿಳಿಯುವುದು ತಪ್ಪು ಮಾಡಿದ್ದೇನೆ, ಸಿದ್ದಾಪುರ ಏತ ನೀರಾವರಿಗೆ ನನ್ನದು ಯಾವುದೇ ಸಮಸ್ಯೆ ಇಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ಪರಿಹಾರ ಪತ್ರ ಬರೆದು ಸಿದ್ದಾಪುರದ ಭಾಗದ ಜನರಿಗೆ ಅನ್ಯಾಯ ಮಾಡುವುದನ್ನು ಬಿಟ್ಟು ನ್ಯಾಯವನ್ನು ಒದಗಿಸಿಕೊಡ್ಲಿ. ಇವ್ರ ಬಗ್ಗೆ ಯಾರೇ ಕೋಪ ಮಾಡಿಕೊಂಡಿದ್ರು ಕೂಡ ಅದನ್ನು ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ತಪ್ಪಿಗೆ ತಪ್ಪು ಮಾಡುವುದೇ ಪರಿಹಾರ ಅಲ್ಲ, ತಪ್ಪನ್ನು ತಿದ್ದಿಕೊಳ್ಳುವುದು ಪರಿಹಾರ ಎನ್ನುವುದು ಗೋಪಾಲ್ ಪೂಜಾರಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ.